ಸರ್ ಏನಂದರೆ ನಮ್ಗೆ ಇವಾಗ ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಉಳುವವನೇ ಜಗದೊಡೆಯ ಅಂತ ಸಕ್ಕದಾಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನಕ್ಕಂದರೆ ರೈತರು ಆಗು ಹೋಗುಗಳು ಅವ್ರ ಕಷ್ಟಗಳೇನು, ಅವಾಗ ನಾವು ಹುಟ್ಟಕ್ಕೂ ಮುಂಚೆ ಏನೇನು ಜಾತಿ ಧರ್ಮ ಅಂತ ಅದೆಲ್ಲ ನಡೀತಿತ್ತು, ಅದನ್ನೆಲ್ಲ ಸಕ್ಕದಾಗಿ ತೋರಿಸಿದಾರಲ್ಲ ದುನಿಯಾ ವಿಜಯ್ ಅವರು. ಇವಾಗ ಅವ್ರನ್ನ ನಾವು ಒಳ್ಳೆ ಮೇಷ್ಟ್ರು ಅನ್ಬೋದು. ಎಂತಕ್ಕಂದರೆ ಭೀಮಾದಲ್ಲಿ ಈ ಥರ ಗಾಂಜಾ ಹೊಡಿತವ್ರೆ ಅಂತ ಒಂದು ತಿದ್ದಿದ್ರು. ಇವಾಗ ರೈತರು ಎಷ್ಟು ಕಷ್ಟಪಡ್ತಾರೆ, ರೈತರು ಎಷ್ಟು ಶ್ರಮಜೀವಿ ಅಂತ ದುನಿಯಾ ವಿಜಯ್ ಅವ್ರು ತೋರಿಸಿದ್ದಾರೆ. ಎಂತಕ್ಕಂದರೆ ಸುಮ್ಮನೆ ಯಾರು ಅವ್ರನ್ನ ಸಲಾಗ ಭೀಮಾ ಅನ್ನಲ್ಲ, ನಿಜವಾಗ್ಲೂ ಬ್ರೋ ಸಮಾಜನ ತಿದ್ದೋ ಅಂತ ಕಥೆನೇ ವಿಜಯ್ ಅವ್ರು ಮಾಡೋದು. ಈ ಥರ ಕಂಟೆಂಟ್ ಮಾಡಕ್ಕೆ ಬ್ರೋ ಇನ್ನೊಬ್ರ ಕೈಲಿ ಆಗಲ್ಲ. ಎಂತಕ್ಕೆ ಅಂದರೆ ನಿಮಗೆ ಒಂದು ವ್ಯಕ್ತಿ ಹುಡುಗನ ಥರ 19-20 ವರ್ಷದ ಹುಡುಗನ ಥರ ಭೀಮಾ ಸಲಗ ಮಾಡಿದ್ದಾರೆ. ಇವಾಗ 60 ವರ್ಷದ ಥರ ಲ್ಯಾಂಡ್ ಲಾರ್ಡ್ ಮಾಡೋಕ್ಕೂ ಸಹಿ ಅಂತ ತೋರಿಸಿದ್ದಾರೆ. ಬಟ್ ವಿಗ್ಗು ಏನು ಯೂಸ್ ಮಾಡಿಲ್ಲ, ಒಂದು ಪಾತ್ರಕ್ಕೋಸ್ಕರ ಅವರೇ ಪ್ರವೇಶ ಮಾಡಿ ಅದಕ್ಕೆ ಹೆಂಗೆ ಲುಕ್ಕಿಗೆ ಹೆಂಗೆ ಟರ್ನ್ ಆಗ್ಬೇಕು ಹಂಗೆ ಮಾಡ್ತಾರೆ ಗೊತ್ತಾ. ಅದು ಬ್ರೋ ವರ್ಸ್ಟೈಲ್ ಆಕ್ಟರ್ ಅಂದರೆ. ಏನಕ್ಕಂದರೆ ಇವರು ಟ್ಯಾಲೆಂಟ್ಗೆ ಬ್ರೋ ಅವಾಗಲೇ ಇಡೀ ದುನಿಯಾ ಕೈಲೇ ಸಲ ಮಾಡಿಸ್ಕೊಂಬಿಟ್ಟಿರೋರು. ಅಲ್ಲಿಂದ ಇಲ್ಲಿವರೆಗೂ ಬ್ರೋ ಎಂಥ ಕಂಟೆಂಟ್ ಮೇಕರು ವಿಜಯಣ್ಣ ಅಂದರೆ ವರ್ಸ್ಟೈಲ್ ಆಕ್ಟರ್ ಬ್ರೋ. ಈ ಸಿನಿಮಾ ನೋಡಿ ಯುವಕರು ಏನು ಕಲಿಬೋದು ಬ್ರೋ? ಏನಂದರೆ ರೈತರಿಗೆ ಗೌರವ ಕೊಡಬೇಕು. ಎಂತಕ್ಕಂದರೆ ಅವರು ದುಡಿಯೋ ಪ್ರತಿ ಅನ್ನನೂ ಯಾವತ್ತು ಈ ಕಂಟೆಂಟಲ್ಲಿ ಕೈ ಚಾಚೋನು ಯಾವತ್ತು ಓನರ್ ಆಗಬಾರ್ದು ಅಂತ ತೋರಿಸಿದ್ದಾರೆ. ಕೂಲಿ ಅವನು ಯಾವತ್ತಿದ್ರು ಕೂಲಿ ಅವನಾಗಿರ್ಬೇಕಂತ. ದುನಿಯಾ ವಿಜಯ್ ಅವರು ಒನ್ ಮ್ಯಾನ್ ಶೋ ಬ್ರೋ, ಅವ್ರ ಪರವಾಗೆಲ್ಲ ನಿಂತಿದ್ದಾರೆ ಈ ಸಿನಿಮಾದಲ್ಲಿ. ಜಾಸ್ತಿ ಹೇಳಿದ್ರೆ ಕಂಟೆಂಟ್ ಲೀಕ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಸಿನಿಮಾ 100% ನೋಡಿ ಅಂತೀನಿ, ಎಲ್ಲರೂ ನೋಡ್ಬೋದು. ವಿಜಯಣ್ಣ ಕಷ್ಟದಿಂದ ಬಂದವ್ರಿಗೆ ಬ್ರೋ ಅವ್ರ ಬಗ್ಗೆ ಒಂದು ಒಳ್ಳೆ ಗುಣ ಹೇಳ್ಬೇಕಂದ್ರೆ, ನಿಮ್ಗೆ ಯಾವುದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇರ್ಬೋದು, ಅವ್ರನ್ನ ಕರ್ದಿ ಬಾಯಿ ತುಂಬ ಮಾತಾಡಿಸ್ತಾರೆ. ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ, ಮಾಡೋ ಮನೆ ಅಂದ್ಬಿಟ್ಟು. ಆ ಒಳ್ಳೆ ವೈಬೇ ಬ್ರೋ ನಮ್ಗೆ ಖುಷಿ ಆಗೋದು. ಎಂತಕ್ಕಂದರೆ ಸ್ಕ್ರ್ಯಾಚಿಂದ ಬಂದವ್ರಿಗೆ ಅರ್ಥ ಗೊತ್ತಿರುತ್ತೆ ಅಲ್ವಾ. ಏನೋ ಮಾಡೋ ಮಗ ಚೆನ್ನಾಗಿ ಮಾಡ್ತಿದ್ಯಾ ಮಾಡೋ ಅಂತ ಬೆನ್ನು ತಡ್ತಾರೆ ಗೊತ್ತಾ. ಅವ್ರು ನಿಜವಾಗ್ಲೂ ಸಲಾಗನೇ ಬ್ರೋ, ನಿಜವಾಗ್ಲೂ ಭೀಮನೇ. ಅವ್ರ ಕೈ ಆ ಥರ ಇರುತ್ತೆ. ನಾನು ಇದನ್ನು ಮಾಡೋ ಮಗ ಚೆನ್ನಾಗಿ ಮಾಡ್ತಿದ್ಯಾ ಅಂತಾರೆ ಗೊತ್ತಾ. ಯಾವುದೇ ಇನ್ಫ್ಲೂಯೆನ್ಸರ್ನ ಕೇಳಿ ನಮ್ಗೆ ದುನಿಯಾ ವಿಜಯ್ ಅಣ್ಣನಿಂದ ಫೋನ್ ಬಂದಿತ್ತು ಅಂತಾರೆ. ಅದು ಬ್ರೋ ವಿಜಯ್ ಅಣ್ಣನ ಕದರ್ ಅಂದರೆ ಅಲ್ವಾ. ಸ್ಕ್ರ್ಯಾಚಿಂದ ಬಂದವ್ರಿಗೆ ಅದು ಗೊತ್ತಿರುತ್ತೆ. ಇನ್ನೊಂದು ವಿಜಯ್ ಅಣ್ಣಂಗೆ ನಾನೊಂದು ಮಾತು ಹೇಳಬೇಕು. ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು. ಏನಕ್ಕೆ ಅಂದರೆ ಇದು ನಮ್ಮ ಮಣ್ಣಿನ ಕತೆ ಬ್ರೋ. ನಮ್ಮ ಮಣ್ಣಿನ ಕತೆ ಎಲ್ಲ ಇದಕ್ಕೂ ಹೋಗಿ ಪ್ಯಾನ್ ಇಂಡಿಯಾಗಿ ಬೆಳಿಬೇಕು. ಎಂತಕ್ಕಂದರೆ ಎಲ್ರಿಗೂ ಗೊತ್ತಾಗಬೇಕು. ಇವಾಗ ಬಾಲಿವುಡ್ಡಲ್ಲಿ ಮಾತ್ರ ಇಂಥ ಮೇಕಿಂಗ್ ಬರಲ್ಲ, ಕರ್ನಾಟಕದಲ್ಲೂ ಕನ್ನಡ ಸಿನಿಮಾದಲ್ಲೂ ಬಂದೈತೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ಎಂತಕ್ಕಂದರೆ ಇದರಲ್ಲಿರೋದೆಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸು ಬ್ರೋ. ಇವಾಗ ರಾಜ್ಬಿ ಶೆಟ್ಟಿ ಮಲಯಾಳಂ ಸಿನಿಮಾದಲ್ಲಿ ಫೇಮಸ್ಸು, ರಚಿತಾ ರಾಮ್ ಅವರು ಕೂಲಿಯಿಂದ ವರ್ಲ್ಡ್ ಫೇಮಸ್ಸು. ಇವಾಗ ದುನಿಯಾ ವಿಜಯ್ ಅವರು ಯಾರಿಗೂ ಗೊತ್ತಿಲ್ಲ. ದುನಿಯಾ ಫಿಲಮ್ ಯಾವ ಭಾಷೆ ಅವ್ರು ನೋಡಿಲ್ಲ, ಯಾವ ಡೈರೆಕ್ಟರ್ಗಳು ನೋಡಿಲ್ಲ. ಪೂರಿ ಜಗನ್ನಾಥ್ ಕೇಳಿ, ರಾಮ್ ಗೋಪಾಲ್ ವರ್ಮಾ ಕೇಳಿ, ಅವರೆಲ್ಲ ದುನಿಯಾ ಬಗ್ಗೆ ಮಾತಾಡ್ತಾರೆ. ಇವತ್ತು ಸೂರಿ ಬಗ್ಗೆ, ದುನಿಯಾ ವಿಜಯ್ ಅಣ್ಣನ ಬಗ್ಗೆ ಅಲ್ವಾ. ಅಷ್ಟು ಟೆಕ್ನಿಷಿಯನ್ ಪ್ಯಾನ್ ಇಂಡಿಯಾ ಗೊತ್ತಿರೋ ಕಂಟೆಂಟ್ ಇವ್ರು ಮಾಡಿದ್ದಾರೆ. ಇದು ಪ್ಯಾನ್ ಇಂಡಿಯಾ ಹೋಗ್ಬೇಕು ವಿಜಯ್ ಅಣ್ಣ, ಪಕ್ಕ ಇಟ್ಟಾಗೆ ಆಗುತ್ತೆ. ಇದನ್ನು ಪ್ಯಾನ್ ಇಂಡಿಯಾ ಮಾಡಿ ವಿಜಯ್ ಅಣ್ಣ. ಈ ಸಿನಿಮಾ ಟ್ರೈಲರ್ ಒಂದು 200 ಸಲ ನೋಡಿದ್ದೀನೋ 300 ಸಲ ನೋಡಿದ್ದೀನಿ. ಯಾಕಂದರೆ ನಮ್ಮದು ಹ್ಯಾಪಿ ಇವೆಂಟ್ಸ್ ಕಡೆಯಿಂದ ಪ್ರಮೋಷನ್ ಟೀಮಲ್ಲಿ ನಾನೇ ಹೋಗಿದ್ದೀನಿ ಹೆಡ್ಡಾಗಿ. ಸುಮಾರು 5 ಡಿಸ್ಟ್ರಿಕ್ಟಲ್ಲಿ ನಾನು ಪ್ರಮೋಷನ್ ಕೂಡ ಮಾಡಿದ್ದೀನಿ ಇವಾಗಲೇ. ಭಾಳ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ನಮ್ಗೆ ಅನಿಸಿದ ಮಟ್ಟಿಗೆ. ಈಗ ಸಿನಿಮಾ ನೋಡಿದ್ವಿ, ಒಳ್ಳೆ ಒಂದು ಸಂವಿಧಾನದ ಬಗ್ಗೆ, ಹಿಂದೆ ನಡೆದಿರುವಂಥ ಘಟನೆ ಬಗ್ಗೆ, ಒಂದು ಹಳ್ಳಿ ಸೊಡಗಿನಲ್ಲಿ ಯಾವ ಥರ ಬದುಕಬೇಕು, ಯಾವ ಥರ ನಮಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ಸಿನಿಮಾನ ಮಾಡಿದ್ದಾರೆ ಸರ್. ಈ ಸಿನಿಮಾ ನೋಡಿ ಕಲಿಯುವಂಥದ್ದು ಏನಿದೆ? ಮಕ್ಕಳನ್ನು ಅವಾಗಿನ ಕಾಲದಲ್ಲಿ ಜಮೀನ್ದಾರ್ ಮಕ್ಕಳು, ಗೌಡ್ರ ಮಕ್ಕಳು ಅಷ್ಟೇ ಓದಬೇಕಾಗಿತ್ತು. ಈ ಸಿನಿಮಾದಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಎಲ್ಲರ ಮಕ್ಕಳು ಕೂಡ ಒಂದು ಓದುವ ಮುಖಾಂತರ ಒಂದೊಂದು ಹುದ್ದೆಯಲ್ಲಿ ಪಡ್ಕೋಬೇಕನ್ನೋಂಥದ್ದು ಒಂದು ಸಾಬೀತು ಪಡಿಸ್ತಾ ಇದ್ದಾರೆ ಈ ಸಿನಿಮಾದ ಮೂಲಕ. ಈ ಸಿನಿಮಾ ನೋಡಿ ನಾವೇನು ಕಲ್ತ್ಕೋಬಹುದು? ಈ ಸಿನಿಮಾ ನೋಡಿದ್ರೆ ಸಂವಿಧಾನ ಅಂತೂ ಇದೆ, ಎಲ್ಲರಿಗೂ ಅಂತೂ ಗೊತ್ತಿದ್ದೇ ಅದು. ಸಂವಿಧಾನ ಹೇಳ್ಕೊಟ್ಟಂಗೆ ನಾವು ಕಲಿಬೇಕು. ಅದನ್ನು ಈ ಸಿನಿಮಾದಲ್ಲಿ ನಾವು ನೋಡೋಕ್ಕಾಗಲ್ಲ, ಈ ಸಿನಿಮಾದಲ್ಲಿ ನಾವು ನೋಡಿ ಕಲಿಬೇಕಾಗಿದೆ ಬ್ರೋ. ನಮಗೆ ರಚಿತಾ ರಾಮ್ ಅವರು ಅಂದರೆ ಆ ಬುಲ್ಬುಲ್ಲು, ಡಿಂಪಲ್ ಕ್ವೀನು ಆ ಥರ ಪಾತ್ರ ನೋಡಿದ್ವಿ. ಇವಾಗ ಸ್ಟೈಲಿಶ್ ಪಾತ್ರ, ಮಾಡ್ರನ್ ಪಾತ್ರ, ಎಲ್ಲ ಥರ ಪಾತ್ರ ಮಾಡಿಬಿಟ್ಟಿದ್ರು. ಈ ಥರ ಪಾತ್ರ ಬ್ರೋ ಏನಕ್ಕಂದರೆ ಕತೆಗೆ ಗ್ಲಾಮರ್ ರೋಲು ಬ್ರೋ. ಎಂತಕ್ಕೆ ಅಂದರೆ ಒಂದು ನಟಿ ಎಲ್ಲ ಥರ ಪಾತ್ರ ಮಾಡಬೇಕು ಅನ್ನೋದಕ್ಕೆ ರಚಿತಾ ರಾಮ್ ಒಂದು ಉದಾಹರಣೆ. ಎಂತಕ್ಕೆ ಅಂದರೆ ಒಂದೇ ದಿನ 2 ಕಟ್ಔಟ್ ಬಿದ್ದೈತೆ ಬ್ರೋ ಅವ್ರದ್ದು. ಕೂಲಿ ಸಿನಿಮಾದಲ್ಲಿ ಅಂತ ರಜನಿಕಾಂತ್ ಅವರು ಆಪೋಸಿಟೇ ನಿಂತ್ಕೊಂಡು ಗೆದ್ದು ಬಂದವರು ವಿಲನ್ನು ಅಲ್ವಾ. ನಿಮಗೆ ಕೊನೆವರೆಗೂ ರಚಿತಾ ರಾಮ್ ಅವರೇ ವಿಲನು ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ಆ್ಯಕ್ಟ್ ಮಾಡಿದ್ರು ಕೂಲಿಲಿ ಅಲ್ವಾ. ಇವಾಗ
ನಮ್ಮ ಕನ್ನಡದಲ್ಲೇ ಒಂದೊಳ್ಳೆ ಕಂಟೆಂಟ್ ಸಿನಿಮಾದಲ್ಲಿ ರಚಿತಾರಾಮ್ ಬೇರೆ ಥರ ವೈಬ್ ಕೊಟ್ಟಿದ್ದಾರೆ. ಇವಾಗ ಕನ್ನಡ ಇಂಡಸ್ಟ್ರಿಲಿ ಬ್ರೋ ಹೀರೋಯಿನು ಕೊರತೆ ಅಂತಾರೆ. ಇವ್ರದ್ದು ಗ್ರಾಫ್ ಹೆಂಗಿದೆ ಅಂದರೆ ಹಿಂಗೆ ಮೇಲೆ ಹೋಗ್ತಾನೆ ಇದೆ. ಇವತ್ತು 2 ಸಿನಿಮಾ ರಿಲೀಸ್ ಆಗಿದೆ, ಗಾಂಧಿನಗರದಲ್ಲಿ 2 ಕಟ್ಟೋದು ನಿಲ್ಸ್ಕೊಂಡವ್ರು ರಚಿತಾರಾಮ್. ಅದು ಬ್ರೋ ನಮ್ಮ ಕನ್ನಡ ಹೀರೋಯಿನ್ದು ಖುಷಿ ಅಂದರೆ ಅಲ್ವಾ. ಅದು ಮೇಡಮ್ ಇನ್ನು ಕನ್ನಡ ಸಿನಿಮಾಗಳು ಹೆಚ್ಚು ಮಾಡಿ, ನಿಮ್ಮದು ವರ್ಷಕ್ಕೆ ಇವಾಗ 3 ಸಿನಿಮಾ ಬರ್ತೈತೆ, 10 ಸಿನಿಮಾ ಬರಲಿ ಅಂತ ನಾನು ಕೇಳ್ಕೊತೀನಿ. ಹಿಂಗೆ ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.